ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಿರುಪತಿ ಬಗ್ಗೆ ಇನ್ಫಾರ್ಮೇಷನ್ ಹಾಗೆ ನನ್ನ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡೋಣ ಅಂತ. ಸೊ ಸಡನ್ನಾಗಿ ನಾವು ಕೂಡ ತಿರುಪತಿಗೆ ಪ್ಲ್ಯಾನ್ ಮಾಡಿದ್ವಿ. ಬ್ಯಾಂಗ್ಳೂರ್ ಟು ತಿರುಪತಿ 4.5 to 5 hours ಟೈಮ್ ತೊಗೊಳುತ್ತೆ ಟ್ರಾವೆಲ್. ಸೊ ಈಗ ನಾವು 4:45ಗೆಲ್ಲನೂ ತಿರುಪತಿ ರೀಚ್ ಆದ್ವಿ. ಈಗ ರೀಚ್ ಆದ ತಕ್ಷಣ ಒಂದು ಕಾಫಿ ಕುಡಿದು ಮುಂದೆ ಹೇಗೆ ದರ್ಶನ ಮಾಡೋದು ಅನ್ನೋದ್ರ ಬಗ್ಗೆ ಪ್ಲ್ಯಾನ್ ಮಾಡ್ತಾ ಇದ್ವಿ. ಪ್ಲ್ಯಾನ್ ಮಾಡಿಕೊಂಡು ಮುಂಚಿತನೇ ನಾವು ಬುಕ್ಕಿಂಗ್ ಮಾಡ್ಕೊಂಡೇನು ಬಂದಿರಲಿಲ್ಲ. ಸೊ ಹಾಗಾಗಿ ಡೈರೆಕ್ಟಾಗಿ ಬಂದರೆ ಯಾವ ರೀತಿ ದರ್ಶನ ಮಾಡೋದು ಆ್ಯಂಡ್ ಸ್ವಲ್ಪ ಬೇಗ ದರ್ಶನ ಮಾಡೋದು ಯಾವ ರೀತಿ ಅಂತ ಯೋಚನೆ ಮಾಡ್ತಾ ಇದ್ವಿ. ನಾನು ತಿರುಪತಿಗೆ ಹೋಗೋಕ್ಕೆ ಮುಂಚೆ ಒಂದಷ್ಟು ವೀಡಿಯೋಸ್ನ ಒಂದಷ್ಟು ಇನ್ಫಾರ್ಮೇಷನ್ನ ತಿಳ್ಕೊಂಡಿದ್ದೆ. ಸೊ ಹಾಗಾಗಿ ಈಗ SST ಟೋಕನ್ ಅನ್ನೋದನ್ನ ಪ್ರೊವೈಡ್ ಮಾಡ್ತಾರೆ ಇಲ್ಲಿ TTD ಕಡೆಯಿಂದ ಅನ್ನೋದು ನನಗೆ ಗೊತ್ತಾಯಿತು. ಹಾಗಾದರೆ ಈ SST ಟೋಕನ್ನ ಎಲ್ಲಿ ಕೊಡ್ತಾರೆ, ನಾವು ಕಲೆಕ್ಟ್ ಮಾಡ್ಕೊಳ್ಳೋದು ಹೇಗೆ, ಇದಕ್ಕೆ ಏನೆಲ್ಲ ನಾವು ಕೊಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಈ SST ಟೋಕನ್ ಅನ್ನೋದು 3 ಕಡೆ ಪ್ರೊವೈಡ್ ಮಾಡ್ತಾರೆ ನಮಗೆ. ಸೊ ಶ್ರೀನಿವಾಸಂ, ವಿಷ್ಣು ನಿವಾಸಂ, ಭೂದೇವಿ ಕಾಂಪ್ಲೆಕ್ಸ್ ಅಂತ ಈ 3 ಕಡೆನೇ ನಮಗೆ SST ಟೋಕನ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಈ ಒಂದು 3 ಕಡೆ ನಾವು ಹೋಗಿ ಕಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಟೈಮಿಂಗ್ಸ್ ಕೂಡ ಇರುತ್ತೆ. ಇದು ಮುಂಚೆ ಎಲ್ಲ ಇದನ್ನು ಟೋಕನ್ಗಳನ್ನ ಅರ್ಲಿ ಮಾರ್ನಿಂಗ್ 4 o'clock ಹಂಗೆಲ್ಲ ಕೊಡ್ತಾ ಇದ್ರಂತೆ. ಬಟ್ ಆದರೆ ಈಗ ಟೈಮಿಂಗ್ಸ್ನ ಚೇಂಜ್ ಮಾಡಿದ್ದಾರೆ. ಈವ್ನಿಂಗ್ 3 to 4 ಈ ಥರ ಅಂತ ಟೈಮಿಂಗ್ಸ್ನ ಫಿಕ್ಸ್ ಮಾಡಿದ್ದಾರೆ. ಹಾಗಂತ 3 o'clock 4 o'clock ಎಲ್ಲನೂ ಟೋಕನ್ ಕೊಡಲ್ಲ. ಬೆಳಿಗ್ಗೆನೇ 10 ಗಂಟೆಗೆಲ್ಲನೂ ಗೇಟ್ಗಳನ್ನ ಓಪನ್ ಮಾಡಿ ಕ್ಯೂನ ಸ್ಟಾರ್ಟ್ ಮಾಡ್ತಾರೆ. ಸೊ ಈ ಥರ ಅಂದರೆ ಅಲ್ಲಿ ಜನಗಳನ್ನ ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾ ಇರ್ತಾರೆ, ನೀವು ಸರ್ವ ದರ್ಶನಕ್ಕೆ ಆರಾಮಾಗಿ ಹೋಗ್ಬೋದು, ಜನಗಳಿಲ್ಲ ಆ ಥರ ಈ ಥರ ಅಂತ ಎಲ್ಲನೂ ಅಂದರೆ ಜನಗಳನ್ನ ಅವರು ಅವಾಯ್ಡ್ ಮಾಡೋಕ್ಕೋಸ್ಕರ ಈ ಥರನ ಪ್ಲ್ಯಾನ್ಗಳನ್ನ ಮಾಡ್ತಾ ಇರ್ತಾರೆ. ಇಲ್ಲಿ ಸ್ವಲ್ಪ ಜನ ಎಲ್ಲರೂ ಟೋಕನ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ತುಂಬ ಜನ. ಹಾಗಾಗಿ ಎಲ್ಲರೂ ಸ್ವಲ್ಪ ಆ ಕಡೆ ಈ ಕಡೆ ಕಳ್ಸೋಣ, ಎಲ್ಲರೂ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ, ತುಂಬ ಕ್ರೌಡ್ ಆಗಿಬಿಡುತ್ತೆ ಅಂತ. ಸೊ ಈ ಥರ ಒಂದು ಅನೌನ್ಸ್ಮೆಂಟ್ನ ಮಾಡ್ತಾ ಇರ್ತಾರೆ. ಇದು ಸಂಜೆ ಆಗುತ್ತೆ, 4 o'clock ಆಗುತ್ತೆ, 5 o'clock ಮೇಲೆ ಕೊಡ್ತೀವಿ ಟೋಕನ್ಗಳನ್ನ, ನೀವು ಅಷ್ಟರಲ್ಲಿ ಹೋಗಿ ಸರ್ವದರ್ಶನ ಮಾಡ್ಕೊಳ್ಬೋದು ಅಂತ ಎಲ್ಲನೂ ಅನೌನ್ಸ್ ಮಾಡ್ತಾ ಇರ್ತಾರೆ ಮೈಕಲ್ಲಿ. ಬಟ್ ಆದರೆ ಅವ್ರು ಹೇಳೋ ಮಾತಿಗೆ ನಾವು ಕೇಳ್ಕೊಂಡು ಹೋದರೆ ಕಷ್ಟ ಆಗುತ್ತೆ. ಬಟ್ ಆದರೆ ಸ್ವಲ್ಪ ಬೇಗನೆ 4 o'clock ಅಂತ ಮೆನ್ಷನ್ ಮಾಡಿದರೂ ಕೂಡ 10 o'clockಗೆಲ್ಲನೂ 9:30 10 o'clock 10:30ಗೆಲ್ಲನೂ ಓಪನ್ನ ಮಾಡ್ತಾರೆ. ಗೇಟ್ಗಳನ್ನ ಓಪನ್ ಮಾಡಿ ಕ್ಯೂ ಸಿಸ್ಟಮ್ನ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಒಳಗಡೆನೂ ವೆಯ್ಟ್ ಮಾಡಿಸ್ತಾರೆ. ಹೋದ ತಕ್ಷಣ ಏನು ಟೋಕನ್ಗಳು ಸಿಗಲ್ಲ ನಮಗೆ. ದರ್ಶನ ಮಾಡೋಕ್ಕೆ ಹೆಂಗೆ ನಾವು ವೆಯ್ಟ್ ಮಾಡಿ ದರ್ಶನ ಮಾಡಬೇಕು ಅದೇ ಥರ ಟೋಕನ್ ತೊಗೊಳ್ಳಿ ಕೂಡ ಟೈಮ್ ತೊಗೊಳುತ್ತೆ. ಅಂದರೆ 2 to 3 hours ಅಂತೂ ಬೇಕು. ಕೆಲವೊಮ್ಮೆ ಬೇಗ ಕೂಡಿಬಿಟ್ರೆ 2 to 3 hours ಅಂತೂ ತಗೊಳುತ್ತೆ. ಸೊ ಟೋಕನ್ಗಳನ್ನ ತಗೊಳ್ಳೋಕ್ಕೆ ನೀವೇನಾದರೂ ಬಸ್ಸಲ್ಲಿ ಅಥವಾ ಟ್ರೈನಲ್ಲಿ ಟ್ರಾವೆಲ್ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ಇಳಿದ ತಕ್ಷಣ ಯಾವುದು ಸಿಗುತ್ತೆ ಟೋಕನ್ ತೊಗೊಳ್ಳಿಕ್ಕೆ ಅಥವಾ ರೂಮ್ಗಳಿಗೆ ಅಂತ ಅಂದರೆ ತಿರುಪತಿಲೇ ಕೆಳಗಡೆನೇ ಏನಾದರೂ ರೆಸ್ಟ್ ಮಾಡಬೇಕು ಅಂತ ಅಂದರೆ ನಿಮಗೆ ವಿಷ್ಣು ನಿವಾಸ ಬೇಗ ಸಿಗುತ್ತೆ. ಅಂದರೆ ರೈಲ್ವೆ ಸ್ಟೇಷನ್ ಪಕ್ಕನೇ ವಿಷ್ಣು ನಿವಾಸ ಇರೋದು. ಸೊ ಇಲ್ಲಿಗೆ ಹೋಗಿ ರೂಮ್ಗಳು ಕೂಡ ಪ್ರೊವೈಡ್ ಮಾಡ್ತಾರೆ. ಈ 3 ಕಡೆನೂ ರೂಮ್ಗಳನ್ನ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇಲ್ಲೇ ಕೂಡ ಟೋಕನ್ಗಳನ್ನ ಕೊಡ್ತಾರೆ. ಬಟ್ ಆದರೆ ಇಲ್ಲಿ ಬಸ್ ಸ್ಟಾಪ್ ಮತ್ತು ರೈಲ್ವೆ ಸ್ಟೇಷನ್ ಹತ್ರ ಇರೋದ್ರಿಂದ ಎಲ್ಲ ಜನಗಳು ಅಲ್ಲಿಗೆ ಡೈರೆಕ್ಟಾಗಿ ಬರೋದ್ರಿಂದ ತುಂಬಾ ಕ್ರೌಡ್ ಆಗುತ್ತೆ. ಹಾಗಾಗಿ ಶ್ರೀನಿವಾಸಂ ಹಾಗೆ ಭೂದೇವಿ ಕಾಂಪ್ಲೆಕ್ಸ್ ಹತ್ರ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಅಂತ ನನಗನ್ಸುತ್ತೆ. ನೀವೇನಾದರೂ ತಿರುಪತಿಗೆ ಪ್ಲ್ಯಾನ್ ಮಾಡಿದರೆ ನಿಮ್ಮ ಆಧಾರ್ ಕಾರ್ಡ್ ಅಂತೂ ಮಿಸ್ ಮಾಡ್ಕೊಳ್ಳೇಬೇಡಿ. ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡೋಗಿರಿ. ಯಾಕೆಂದರೆ ಟೋಕನ್ ತೊಗೊಳ್ತೀವಿ ಅಂದರೂ ಕೂಡ ಆಧಾರ್ ಕಾರ್ಡ್ ಬೇಕೇ ಬೇಕು. ಆ್ಯಂಡ್ ಅಲ್ಲಿ ನೀವೇನಾದರೂ ಲಾಕರ್ ತೊಗೊಳ್ತೀವಿ ಅಂದರೂ ಆಧಾರ್ ಕಾರ್ಡ್ ಬೇಕಾಗತ್ತೆ. ಆ್ಯಂಡ್ ನೀವೇನಾದರೂ ರೂಮ್ಗಳನ್ನ ಬುಕ್ ಮಾಡ್ತೀವಿ ಅಂತ ತೊಗೊಳ್ತೀವಿ ಅಂತ ಅಂದರೂ ಕೂಡ ಆಧಾರ್ ಕಾರ್ಡ್ ಬೇಕಾಗತ್ತೆ. ಅಲ್ಲೋಗಿ ಟೋಕನ್ ತೊಗೊಳಕ್ಕೆ ವೆಯ್ಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಸರ್ವದರ್ಶನ ಮಾಡೋಕ್ಕೆ ಅಷ್ಟು ಅವರು ಕಾಯೋಕ್ಕಾಗಲ್ಲ ಅಂತ ಅನ್ನೋರು ಇನ್ನೊಂದು ಆಪ್ಷನ್ ಕೂಡ ಇದೆ. 3 months ಬಿಫೋರೇ 300 rupees ಪೇ ಮಾಡಿ ದರ್ಶನನ ಬುಕ್ಕಿಂಗ್ ಮಾಡ್ಕೊಳ್ಬೋದು. ಸೊ ಈ ಥರ ಮಾಡೋದ್ರಿಂದನೂ ಕೂಡ ಸ್ವಲ್ಪ ಅರ್ಜೆಂಟು ಸರ್ವದರ್ಶನಕ್ಕಿಂತ ಸ್ವಲ್ಪ ಬೇಗನೆ ದರ್ಶನನ ಮಾಡ್ಕೊಳ್ಬೋದು. ಆ್ಯಂಡ್ ಅಲ್ಲೋಗಿ ಟಿಕೆಟ್ಗೆ ವೆಯ್ಟ್ ಮಾಡೋ ಅಂಥ ನೆಸೆಸಿಟಿ ಇರಲ್ಲ. SST ಟೋಕನ್ನ ಡೈಲಿ ಕೊಡ್ತಾರೆ. ಆ್ಯಂಡ್ ಇದು ಪೇ ಮಾಡಿ ನಾವು ಟೋಕನ್ನ ತೊಗೊಳ್ಬೇಕಾ ಅಂತ ಯಾರಿಗಾದರೂ ಡೌಟ್ ಇದ್ದರೆ SST ಟೋಕನ್ ಅನ್ನೋದು ಈಗ ರೆಗ್ಯುಲರಾಗಿ ಕೊಡ್ತಾ ಇದ್ರಂತೆ. ಬಟ್ ಆದರೆ ಈಗ ವೆಡ್ನೆಸ್ಡೇ ಅಂದರೆ ಬುಧವಾರ ಯಾವುದೇ ರೀತಿ ಟೋಕನ್ಗಳನ್ನ ಕೊಡ್ತಾ ಇಲ್ಲ ಅಂತೆ, ಕ್ಯಾನ್ಸಲ್ ಮಾಡಿದ್ದಾರೆ ಅಂತೆ. ಸೊ ಅದಾದಮೇಲೆ ಟೋಕನ್ ಪೇ ಮಾಡಿ ತೊಗೊಳ್ಬೇಕಾ ಅಂದರೆ ಕಂಪ್ಲೀಟಾಗಿ ಫ್ರೀ ಟೋಕನ್ ಇದು TTD ಕಡೆಯಿಂದನೇ ಇದನ್ನು ಪ್ರೊವೈಡ್ ಮಾಡ್ತಾ ಇರೋವಂಥದ್ದು.
ಸ್ಟೆಪ್ಸ್ ಹತ್ತಿ ಹೋದವ್ರಿಗೆ ಬೇಗ ದರ್ಶನ ಆಗತ್ತೆ ಅನ್ನೋದೆಲ್ಲನೂ ಸುಳ್ಳು. ಅಲ್ಲಿ ಯಾವುದೇ ರೀತಿ ಸ್ಟೆಪ್ಸ್ ಹತ್ತಿ ಹೋದರೆ ಬೇಗ ದರ್ಶನ ಆಗುತ್ತೆ ಅನ್ನೋದು ಏನೂ ಇಲ್ಲ. ಅಲ್ಲಿ ನೀನು ಡೈರೆಕ್ಟಾಗಿ ಹೋದವ್ರಿಗೂ ಅದೇ ದರ್ಶನ, ಸ್ಟೆಪ್ಸ್ ಹತ್ತಿ ಹೋದವ್ರಿಗೂ ಅದೇ ದರ್ಶನ. ಯಾವುದೇ ರೀತಿಯಲ್ಲಿ ಸ್ಟೆಪ್ಸ್ ಹತ್ತಿ ಹೋಗಿದ್ದಾರೆ ಅಂತ ಡೈರೆಕ್ಟಾಗಿ ಬಿಡೋದು, ಬೇಗ ಬಿಡೋದು ಅದೆಲ್ಲನೂ ಏನೂ ಇಲ್ಲ. ಎಲ್ಲರೂ ಒಂದೇ ಕಡೆಯಿಂದನೇ ಹೋಗಿ ದರ್ಶನ ಮಾಡಲಿಕ್ಕೆ ಹೋಗಬೇಕು. ಆ್ಯಂಡ್ SST ಟೋಕನ್ ಏನಾದರೂ ತೊಗೊಂಡ್ರೆ ನಾವು ಸ್ಟೆಪ್ಸ್ ಮೇಲೇ ಹೋಗಬೇಕಾ ಅಂತ ಕೇಳೋರಿಗೆ, ಸೊ ಅದೆಲ್ಲನೂ ಏನೂ ಇಲ್ಲ. SST ಟೋಕನ್ ತೊಗೊಂಡ್ಮೇಲೂ ನೀವು ಡೈರೆಕ್ಟಾಗೆ ತಿರುಮಲಾಗೆ ಹೋಗ್ಬೋದು. ಆ್ಯಂಡ್ ನೀವು ಸ್ಟೆಪ್ಸ್ ಹತ್ತಿ ಕೂಡ ಹೋಗ್ಬೋದು, ಅಥವಾ ಹಾಗೇನು ಡೈರೆಕ್ಟಾಗಿ ಕೂಡ ಹೋಗ್ಬೋದು ವೆಹಿಕಲಲ್ಲಿ. ಅದೇನು ಇದಕ್ಕೆ ಸಂಬಂಧ ಇಲ್ಲ. ನಾವೇನಾದರೂ ಸ್ಟೆಪ್ಸ್ ಹತ್ತಿ ಮೇಲ್ಗಡೆ ಹೋಗಬೇಕು ಅಂತ ಅಂದರೆ 2 ಮಾರ್ಗಗಳಿದೆ. ಅಂದರೆ ಅಲಿಪಿರಿ ಆ್ಯಂಡ್ ಶ್ರೀವಾರು ಮೆಟ್ಟಿಲು. ಸೊ ಈ ಎರಡರಲ್ಲಿ ಅಲಿಪಿರಿ ಅನ್ನೋದು 3550 ಸ್ಟೆಪ್ಸ್ಗಳನ್ನ ತಗೊಳುತ್ತೆ. ಆ್ಯಂಡ್ ಶ್ರೀವಾರು ಮೆಟ್ಟಿಲು ಇದಕ್ಕಿಂತ ಕಡಿಮೆ ಸ್ಟೆಪ್ಗಳಲ್ಲಿ ರೀಚ್ ಆಗ್ಬೋದು ನಾವು ಮೇಲ್ಗಡೆ ತಿರುಮಲಾಗೆ. ನಾವು ಇಡೋವಂಥ ಪ್ರತಿ ಹೆಜ್ಜೆನೂ ಕೌಂಟ್ ಆಗತ್ತಾ ಅಂದರೆ ಅಲ್ಲ. ಅಲ್ಲಿರುವಂಥ ಸ್ಟೆಪ್ಗಳಿಗೆ ಅವರು ನಂಬರ್ ಹಾಕಿರ್ತಾರೆ. ಅದನ್ನು ಹೊರತುಪಡಿಸಿ ನಾವು ನಾರ್ಮಲಾಗಿ ವಾಕ್ ಮಾಡುವಂಥ ಜಾಗ ಏನಿರುತ್ತೆ, ನಾರ್ಮಲಾಗಿ ಇಡುವಂಥ ಈಕ್ವಲ್ ಆಗಿರುವಂಥ ಜಾಗದಲ್ಲಿ ನಾವು ಎಷ್ಟೇ ತುಂಬ ದೂರ ನಡಿಬೇಕಾಗತ್ತೆ. ಸೊ ಆ ಒಂದು ಸ್ಟೆಪ್ಗಳು, ಆ ಒಂದು ಸ್ಟೆಪ್ಸ್ಗೆ 3550 ಸ್ಟೆಪ್ಸ್ಗೆ ಕೌಂಟ್ ಆಗಲ್ಲ. ನಾರ್ಮಲ್ ಜಾಗದಲ್ಲಿ ಈ ಥರ ಈಗ ಏನು ಕಾಣಿಸ್ತಾ ಇದೆ, ಈ ಒಂದು ಸ್ಟೆಪ್ಸ್ಗಳು ಮೇಲೆ ಕಾಲಿಟ್ಟಾಗ ಮಾತ್ರ ಸ್ಟೆಪ್ಸ್ ಕೌಂಟ್ ಆಗುತ್ತೆ. ಮಿಕ್ಕಿರೋ ಜಾಗ ಎಲ್ಲ ಸುಮಾರು ಜಾಗ ಇದೆ, ಅದನ್ನೆಲ್ಲನೂ ನಡಿಬೇಕಾಗತ್ತೆ. ಸೊ ಮುಂಚಿತನೇ ಪ್ಲ್ಯಾನ್ ಮಾಡ್ಕೊಳ್ಬೇಕು. ಅಂದರೆ ಪ್ಲ್ಯಾನ್ ಏನೋ ಮಾಡಿಬಿಡ್ತೀವಿ ಹತ್ತಬೇಕು ಅಂತ ಮನೇಲಿರುವಾಗ, ಜೋಶ್ ಇರುತ್ತೆ, ಹತ್ತಕ್ಕೂ ಮುಂಚೆನೂ ಜೋಶ್ ಇರುತ್ತೆ. ಬಟ್ ಆದರೆ ಸ್ಟಾರ್ಟ್ ಮಾಡಿದ ಮೇಲೆ 100 ಮೆಟ್ಲು ತನಕನೂ ಜೋಶ್ ಇರುತ್ತೆ ಅಂತಲೇ ಅಂದ್ಕೊಳ್ಬೋದು. 100 ಮೆಟ್ ಹತ್ತಿದ ಮೇಲೇ ಗೊತ್ತಾಗತ್ತೆ ಅದು ಎಷ್ಟು ಕಷ್ಟ ಆಗತ್ತೆ ಅಂತ. ಬಟ್ ಆದರೆ ದೇವರು ಹೇಗೋ ಕರೆಸ್ಕೊಳ್ತಾರೆ ಅಂತ, ಶಕ್ತಿ ಕೊಡ್ತಾರೆ ಅಂತ ಅಂದ್ಕೊಳ್ಬೋದು. ಬಟ್ ಆದರೆ ಆ ಕ್ಷಣಕ್ಕೆ ಆಗೋದೇ ಇಲ್ಲ. ಅಂದರೆ ಸಿಕ್ಕಾಪಟ್ಟೆ ಆಗಲ್ಲ. ಅದು ಎಲ್ಲನೂ ತುಂಬ ಅಪ್ವರ್ಡ್ಸಲ್ಲಿರುತ್ತೆ. ಸಿಕ್ಕಾಪಟ್ಟೆ ಕಷ್ಟ ಆಗಿಬಿಡುತ್ತೆ, ಕಾಲು ಎತ್ತಿಡೋಕ್ಕೆ ಆಗಲ್ಲ, ಅಷ್ಟು ಕಷ್ಟ ಆಗುತ್ತೆ. ಪ್ರತಿ 100 ಸ್ಟೆಪ್ಸ್ಗೂ, ಪ್ರತಿ 50 ಸ್ಟೆಪ್ಸ್ಗೂ ನಾವಂತೂ ಕೂತು ಹತ್ತಿದ್ದೀವಿ. ಸೊ ಅದಾದಮೇಲೆ ನಾನೊಂದು ಆರ್ಕೆ ಮಾಡ್ಕೊಂಡಿದ್ದೆ. ಅಂದರೆ ಹೋಗ್ತೀನಿ ಅಂತ ಅಂದ ತಕ್ಷಣ ಅದೇನೋ ನನ್ನ ಮನಸ್ಸಿಗೆ ಬಂತು, ಸ್ಟೆಪ್ಸ್ ಹತ್ತೇ ಹೋಗಬೇಕು. ಜೊತೆಗೆ ನಾನು ನನ್ನ ಇರೋ ಕೂದಲಲ್ಲಿ ಅರ್ಧದಷ್ಟು ಕೂದಲನ್ನ ದೇವ್ರಿಗೆ ಕೊಟ್ಟು ಬರಬೇಕು ಅಂತ. ಇದು ಮುಂಚಿತ ಏನು ಅಂದ್ಕೊಂಡಿಲ್ಲ. ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಅಂದಾಗ, ಇವತ್ತಿನ್ನೇ ನೋಡ್ತೀನಿ ಅಂದಾಗ ನನ್ನ ಮನಸ್ಸಿಗೆ ಬಂದಿದ್ದು. ಅಂದರೆ ದೇವರೇ ಅನಿಸಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಇನ್ನೆಂತಕ್ಕೆ ಇಷ್ಟು ದಿನ ಯಾಕಂತ ಗೊತ್ತಿಲ್ಲ, ಇದು ಹಂಗೆ ಡಿಲೇ ಆಗ್ತಾಯಿತ್ತು. ನಾನು ಕೂದಲು ಕಟ್ ಮಾಡ್ಸೋಕ್ಕೆ ಆಗಿರಲಿಲ್ಲ. ಈ ಒಂದು ದೇವ್ರಿಗೆ ಹೋಗಿ ಸೇರಬೇಕು ಅಂತ ಇತ್ತೇನೋ ನನ್ನ ಕೂದಲು. ಹಾಗಾಗಿ ಸೊ ಈಗ ಫೈನಲ್ ಆಗಿ ನಾನು ಎಲ್ಲನೂ ಸ್ಟೆಪ್ಸು ಎಲ್ಲ ಮುಗಿಸ್ಕೊಂಡು ಬಂದು ಡೈರೆಕ್ಟಾಗಿ ಈಗ ನನ್ನ ಹೇರ್ಸ್ನ, ಅಂದರೆ ನನ್ನ ಕೂದಲನ್ನ ಕಟ್ ಮಾಡಿಸ್ತಾ ಇದ್ದೀನಿ, ದೇವ್ರಿಗೆ ಕೊಡ್ತಾ ಇದ್ದೀನಿ. ಅಂದರೆ 3 ಟೈಮ್ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಹಾಗಾಗಿ ಅವರು ಕೂಡ 3 ಟೈಮ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಲವ್ ಯು.